ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ, ಒಂದನ್ನು ತಿಳಿಸ್ತಾನು. ಪಂಚಮಾನ ಪದ್ಧತಿಯಲ್ಲಿ ಬರೆಯರಿ ಅಂತಂದ್ರೆ ಇದನ್ನು ಹೆಂಗೆ ಮಾಡಬೇಕು? ಎರಡು ರೀತಿ ಒಳಗೆ ಇದನ್ನು ಪಂಚಮಾನ ಪದ್ಧತಿ ಒಳಗೆ ಬರಿಬೇಕಾದ್ರೆ ನಾವು ಹೆಂಗೆ ಮಾಡಬೇಕು? ಇದನ್ನು 5ರಲ್ಲೇ ಭಾಗಿಸ್ಬೇಕು ನೀವು. 5ರಲ್ಲೇ ಭಾಗಿಸಿದಾಗ ಎಷ್ಟು ಬರ್ತದೆ? ಭಾಗಲಬ್ಧ ನೋಡ್ರಿ, 2 ಬರ್ತದೆ. 10ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದೆ? 5ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದೆ? ಮೊದಲು ನೋಡ್ರಿ, ಅದನ್ನ ನೋಡ್ರಿ, ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಬರ್ತದೆ. 5 2 ಎಷ್ಟು? 10 ಅಂದಾಗ ಇದಕ್ಕೆ ಗುಂಡ್ಲೆ ಹಾಕ್ರಿ. 5ರ ಘಾತ ಇದಕ್ಕೆ 1 ಹಚ್ಚ್ರಿ, ಪ್ಲಸ್ ಶೇಷ ಎಷ್ಟು ಉಳಿತದ? 5 2 10 ಶೇಷ ಎಷ್ಟು ಉಳಿತದ? 2 ಉಳಿತದ. 2ಕ್ಕೆ ಏನು ಮಾಡಬೇಕು? 5ರ ಘಾತ 0 ಮಾಡಿಬಿಡ್ಬೇಕು. ಇವತ್ತನ್ನ ಕ್ರಮಬದ್ಧವಾಗಿ ಕೂಡಿಸ್ರಿ. ಇದು 5 ಅಂದ್ರೆ ಘಾತ ಸಂಖ್ಯೆ 1, 5 1 5, 5 2 10 ಪ್ಲಸ್ ಇದು ನೋಡ್ರಿ, 5 2 10. ಇನ್ನೊಂದ್ಸಲ ತೋರಿಸ್ತೀನಿ. 5 1 5 ನೋಡ್ರಿ, ಇದು 5 ಪ್ಲಸ್ 2 ಗುಂಡೆ 5ರ ಘಾತ 0 ಅಂದ್ರೆ 1. 5 2 10 ಪ್ಲಸ್ 2 1 2 ಬರೋಬ್ಬರಿ 22. 5 ಇದರದ ಉತ್ತರ. ಇದರ ಉತ್ತರ ಹೆಂಗೆ ತಿಳ್ಕೊಬೇಕು ನೀವು? ಇದನ್ನ ಭಾಗಾಕಾರ ಕ್ರಿಯೆದಾಗ ಮಾಡ್ಬೇಕು. ಈಗ ನಾ ಇದನ್ನ ಹೆಂಗೆ ಮಾಡಿದ್ರೆ 5ರಲ್ಲೇ ಭಾಗಿಸೋದು. 5 2 ಎಷ್ಟು? 5 2 10, 2 2 ಎಷ್ಟು ಉಳಿತು? ಶೇಷ 2 ಉಳಿತು. ಆ 2ನಲ್ಲಿ ಇಟ್ಟು 5ರ ಘಾತ 0 ಪ್ಲಸ್ 5ರ ಘಾತ 1, 2 ಗುಂಡ್ಲೆ 5ರ ಘಾತ. ಇದನ್ನ ಭಾಗಿಸಿ ತೋರಿಸ್ತದೆ ಹೆಂಗೆ ಬಂತು ಅನ್ನೋದು. 12 ಇಲ್ಲಿ 5ರಲ್ಲೇ ಭಾಗಿಸ್ರಿ ನೋಡ್ರಿ. 5 2 ಎಷ್ಟು? 10 ಶೇಷ ಎಷ್ಟು ಉಳಿತು? 2 ಉಳಿತು ನೋಡ್ರಿ. 5 2 10 ಶೇಷ ಎಷ್ಟು ಉಳಿತು? 2 ಉಳಿತು. ಆಮೇಲೆ ಇನ್ನು 5ಕ್ಕಿಂತ ಚಿಕ್ಕದಾಗ್ಯದ ಅಂದ್ರೆ ನೀವು ಏನು ಮಾಡಬೇಕು? 22 ಪಂಚಮಾನ 5 ಅಂತ ಹಿಂಗೂ ಬರಿಬೋದು. ಇದನ್ನು ವಿಸ್ತರಿಸಿ ಹಿಂಗೆ ಬರಿಬೇಕು. ಇದನ್ನು ಶೇಷಗಳನ್ನು ಬರ್ಬೋದು. 2 ರೀತಿ ಒಳಗೆ ಕಲಿಸ್ತಾನೆ ನಾನು ನೀವು. ಈಗ ನೋಡಿ, 5ರಲ್ಲೇ ಇದನ್ನು ಭಾಗಿಸ್ಬೇಕಾಗ್ಯದ ಈಗ ನೀವು. ಯಾಕಂದ್ರೆ ಇದು ಎದ್ರಾಗ ಪಂಚಮಾನ ಪದ್ಧತಿ ಒಳಗೆ ಹೇಳ್ಯಾರ. ಅಂದ್ರೆ ಇದನ್ನು ನೀವು 5ರಲ್ಲೇ ಭಾಗಿಸಿದ್ರೆ ಏನು ಬರ್ತದ ಅದನ್ನು ತಿಳ್ಕೊಬೇಕು ನೀವು. ನೋಡ್ರಿ, ನಾ ಮಾಡಿ ತೋರಿಸ್ತಾನೆ. 57 ಇದೇ ಸರಳ. 57 ಇಲ್ಲಿ 5ರಲ್ಲೇ ಭಾಗಿಸ್ರಿ. 5 1 5 1 11 5 55 ಎಷ್ಟು ಉಳಿತು? 2 ಶೇಷ ಉಳಿತು. ಈಗ ನೋಡಿ, ಮತ್ತೆ 5ರಲ್ಲೇ 5 2 10 ಶೇಷ ಎಷ್ಟು ಉಳಿತು? 1 ಉಳಿತು. ಈಗ 5ಕ್ಕಿಂತಲೂ ಸಾಣದಾತಿಲ್ಲಿದು. ಅವಾಗ ಏನು ಬರ್ತದೆ? ಇದು 212 ಪಂಚಮಾನ ಇದರ ಉತ್ತರ. ಇದನ್ನು ವಿಸ್ತರಿಸಿ ಬರಿಬೇಕಾಗ್ತದೆ ನೀವು. ಇದನ್ನು ಹೆಂಗೆ ವಿಸ್ತರಿಸಿ ಬರೀದು ಅನ್ನೋದು ತೋರಿಸ್ತಾನೆ ನಾನು. 3 ಸ್ಥಾನವ 2 ಹಚ್ಚ್ರಿ. 2 5ರ ಘಾತ 0 ಪ್ಲಸ್ ನೋಡಿ 1 5ರ ಘಾತ 1 ಪ್ಲಸ್ 2 2 5ರ ಘಾತ 2. ಇದು ಮತ್ತೆ ನೋಡ್ರಿ, ಇದ್ರದ್ದು ಎಷ್ಟು ಬರ್ತದೆ? 200. ಉತ್ತರ ಎಷ್ಟು ಬಂದದ? ಇದು 212 ಪಂಚಮಾನ ಇಷ್ಟು ಬರ್ತದೆ. ಇಲ್ಲಿ ಬಂದದ್ದು ನೋಡಿ, 2 1 2. ಇದನ್ನು ಕೂಡಿಸಿದ್ರೆ ಹೊಳ್ಳೆ 57 ಬರ್ತದ. ಇದನ್ನು ಹೊಳ್ಳಿ ಕೂಡಿಸಿದ್ರೆ ಎಷ್ಟು ಬರ್ತದ? 57 ಬರ್ತದೆ. ಅದು ಹೆಂಗ್ರಿ ಸರ್ ಅಂತ ನೀವು ಕೇಳ್ತೀರ? ಮಾಡಿ ತೋರಿಸ್ ನೋಡಿ. ಈಗ 5ರ ಘಾತ 1 ಅದ. ಇದನ್ನು ಟ್ಯಾಲಿ ತೋರಿಸ್ತು ನೀವು. 2 ಗುಂಡೆ 5ರ ಘಾತ 2 ಪ್ಲಸ್ 1 5ರ ಘಾತ 1 ಪ್ಲಸ್ 2 5ರ ಘಾತ 0. ಈಗ 57 ಬರಬೇಕಾಗ್ಯದ ನೋಡಿ. ಇದರ ಘಾತ ಎಷ್ಟು ತಿಳ್ಕೊತೀರಿ? ಪ್ಲಸ್ 2 ಗುಂಡೆ 1 ತಿಳ್ಕೊ. 10ರ ಘಾತ ಬರೀತಿರ್ತಿರಲ್ಲ ನೀವು. 10ರ ಘಾತ 0 ಬರೀದು, 5ರ ಘಾತ 0 ಬರೀಬೇಕು. ಈಗ ನೋಡಿ, 1 ಗುಂಡೆ 5 1 5 ಪ್ಲಸ್ 5 5 ಎಷ್ಟು? 25. 2 ಗುಂಡೆ 25 ನೋಡಿ. 2 1 2 5 1 5 25 2 50 50 ಪ್ಲಸ್ 1 5 55 ಪ್ಲಸ್ 57 ಬಂತಿಲ್ಲ ನೋಡ್ರಿ ಉತ್ತರ. ತಾಳೆ ಮಾಡೋದು ಸಹಿತ ತೋರಿಸ್ತೀನಿ. ಗಣಿತ ನೀವು ಪರ್ಫೆಕ್ಟ್ ತಿಳ್ಬೇಕು. ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ನೀವು ನೋಡ್ಕೊಂಡ್ರಿ ಅಂದ್ರೆ ಬಂದ್ಬಿಡ್ತಾವೆ.
ಇದು ನಿಮಗೆ ಇದನ್ನು ವಿಸ್ತರಿಸಿ ಬರ್ಲಿಕ್ಕೆ ಇದು ಒಂದು ನಿಮ್ಮ ಟ್ರಿಕ್ಸ್. ಇದು ಭಾಗಾಕಾರ ಕ್ರಿಯೆದ ಮಾಡಿಬಿಡ್ರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ಅದು. 5 2 ಎಷ್ಟು 10, ಶೇಷ ಎಷ್ಟು ಉಳಿತು 2 ಉಳಿತು. ಇಲ್ಲಿ 2 ಅಂದ್ರೆ 5ಕ್ಕಿಂತ ಚಿಕ್ಕದಾಯ್ತು, ಇದು ಲೆಕ್ಕ ಮುಗೀತದ. 22 ಆಧಾರ 5. ಇದನ್ನ ಹೆಂಗೆ ಬರಿಬೇಕಂದ್ರೆ 2 5 ರ ಘಾತ 0 ಪ್ಲಸ್ 2 5 ರ ಘಾತ 1. ಅದನ್ನು ಮಾಡಿ ನೋಡ್ರಿ. 2 1 2, ಯಾಕೆ 5 ರ ಘಾತ 0 ಅಂದ್ರೆ 1 ಹಚ್ಕೋತೀರಿ, 1 ಗುಂಡ್ಲೆ 2 ಪ್ಲಸ್ 5 ರ ಘಾತ 1 ಅಂದ್ರೆ 5 1 5 ಗುಂಡ್ಲೆ 2, 2 1 2, 5 2 10, 10 1 2, 5 1 5, ಹಾಂ, 10 1 2 12. ಸಾರಿ, ಇದು ಇದು ಕರೆಕ್ಟ್. ಅದು ಇಲ್ಲಿ ಬಂದಲ್ಲ, ಇದ್ರದ್ದು ಹೆಂಗೆ ಬಂದ, ಇದು ಎಷ್ಟು 12 ಇದಂತೂ ಬಂತು. ಇದನ್ನ ಪಂಚಮಾನದೊಳಗೆ ಹೆಂಗೆ ಹಚ್ಚೋದು ಅಂದ್ರೆ ಇದು ನೋಡಿ, ಇದು 2 2 5, 22 5ನೇ ಹೆಚ್ಚದ ನೋಡಿ. 22 ಇದು 5, ಇದು 5 ರ ಘಾತ 2. ಇವುಗಳ ಟೋಟಲ್ ಮತ್ತು ಮೂಲಂಕಿ ಬಂತು. ಈಗ ನಿಮಗೆ ಇದನ್ನು ಮೂಲಂಕಿ ಬರೋದು ತೋರಿಸಿನ ಇದನ್ನು 12. ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಹೇಳ್ತಾನೆ. 22 5 ಇದರ ಉತ್ತರ ಎಷ್ಟು? ಇದರ ಬರೋಬ್ಬರಿ ಎಷ್ಟು? 22 ಆಧಾರ ಸಂಖ್ಯೆ 5. ಇದನ್ನ ಹಚ್ಕೊಂಡು ಇದರ ಮೂಲಂಕಿ ಬರ್ಬೇಕಾದ್ರೆ ನೀವು ಹಿಂಗೆ ಮಾಡ್ಕೋತ ಬರ್ಬೇಕು. ಈಗ ನೋಡಿ, ಅದೆಷ್ಟದ? 544 ಅದ ನೋಡಿ. 544 ಆಧಾರ ಸಂಖ್ಯೆ 5ರಲ್ಲೇ ಭಾಗಿಸೋತ್ ಹೋರಿ. 5 1 0, 5 8 40, ಎಷ್ಟು ಉಳಿತು ನೋಡ್ರಿ? ಶೇಷ 4. ಇಲ್ಲಿ ಇಡ್ರಿ 4 ನೋಡ್ರಿ. 5ರಲ್ಲೇ ಭಾಗಿಸ್ರಿ. 5 1 5, 4 ಸಣ್ಣದಾಯ್ತು. 5 8 40 ಆಯ್ತು. 108 ಭಾಗಿಸಿದಾಗ ಶೇಷ ಎಷ್ಟು ಉಳಿತು? 4 ಉಳಿತು. ಮತ್ತೀಗ ಇದರಲ್ಲೇ ಭಾಗಿಸ್ರಿ ನೋಡಿ. 5 2 10, 5 1 ಎಷ್ಟು ಉಳಿತು? ಶೇಷ 3 ಉಳಿತು. ಮತ್ತೆ ತಗೋರಿ ಇದರಲ್ಲೇ ನೋಡಿ. 5 4 20, 5 4 20 ಎಷ್ಟು ಉಳಿತು? ಶೇಷ 1 ಉಳಿತು. 5ಕ್ಕಿಂತ 4 ಸಣ್ಣದಾತು. ಇದರ ಬರೋಬ್ಬರಿ ಹೆಂಗೆ ನಾ ಇಲ್ಲಿ ತೋರಿಸ್ಕೊಂಡು 4 1 3 4 ಪಂಚಮಾನ 5. ಇದನ್ನು ನೀವು ತಿಳ್ಕೊಂಡಿದ್ದ ಇದನ್ನು ವಿಸ್ತರಿಸಿ ಬರ್ಲಿಕ್ಕೆ ಹೆಂಗೆ ಬರ್ತದಂದ್ರೆ ಇದನ್ನು 4 ಹಚ್ಚ್ರಿ. ಇದು 10 ರ ಘಾತ ಹಚ್ಚು ಬದಲಾಗಿ 5 ರ ಘಾತ ಹಚ್ಚ್ರಿ. 0 ಪ್ಲಸ್ 3 3 5 ರ ಘಾತ 1 ಪ್ಲಸ್ 1 5 ರ ಘಾತ 2 ಪ್ಲಸ್ 4 5 ರ ಘಾತ 3. ಇದರ ಮಾತ ಬರೋಬ್ಬರಿ ಹೆಂಗೆ ಹಚ್ಚಬೇಕಿದ್ರೆ 4 1 4 1 3 4 ಪಂಚಮಾನ 5. ಇದರ ಉತ್ತರ. ಇಂಥ ಲೆಕ್ಕಗಳನ್ನು ನೀವು ಕಲಿಬೇಕು. ಇವೆಲ್ಲ IAS ಪರೀಕ್ಷೆಗೆ ಬಿದ್ದಾವೆ, ಇವು ಗಣಿತಗಳು ಬ್ಯಾಂಕಿನ ಪರೀಕ್ಷೆಗೆ ಬಿದ್ದಾವೆ, IASಗೆ ಬಿದ್ದಾವೆ. ಹೆಂಗೆ ಲೆಕ್ಕ ತಿಳಿಸ್ತಾರೆ ಅನ್ನೋದು ಲಕ್ಷ್ಯ ಕೊಟ್ಟು ನೋಡ್ರಿ ನೀವು. ಭಾರಿ ಅಂದ್ರೆ ಭಾರಿ ಸರಳ ತಿಳಿತಾವ ಲೆಕ್ಕಗಳು. ನೋಡ್ರಿ, ಸರಿಯಾಗಿ ನೋಡ್ಕಿಸಿಂದ ಕಲಿಯಿರಿ, ಮುಂದಿನ ಪ್ರಯತ್ನ ಮಾಡ್ರಿ. ಇದು ನೋಡಿ, ಇವು ಇದು ನಿಮ್ಗೆ ಹಚ್ಚಲಿಕ್ಕೆ ಥೇರಿ ತೋರಿಸಿದ. ಇದು ಈಜಿ ಟ್ರಿಕ್ಸ್. ಅದು ಬಾಯಿಲೆ ಹಚ್ಚಿದ್ದದು. ಅದು ಬಾಯಿಲೆ ಹಚ್ಚಬೇಕಾದ್ರೆ ಹೆಂಗೆ ಹಚ್ಬೇಕಂದ್ರೆ ಇದನ್ನು ಭಾಗಿಸ್ರಿ ಮೊದಲು. 625 ಆಧಾರ ಸಂಖ್ಯೆ 5 ನೋಡಿ. 5 1 5, 5 2 10, 5 5 25, ಶೇಷ ಏನು ಉಳಿತು? 0 ಉಳಿತು. 5ರಲ್ಲೇ 5 2 10, 5 5 25, ಶೇಷ ಏನು ಉಳಿತು? 0 ಉಳಿತು. ಮತ್ತು 5ರಲ್ಲೇ ತಗೋರಿ. 5 5 ಏನು ಉಳಿತು? 0. ಇನ್ನು 5ರಲ್ಲೇ 5 1 ಏನು ಉಳಿತು? 0, ಶೇಷ 0 ಉಳಿತು. ಬರೋಬ್ಬರಿ 1 0 0 0 ಎಷ್ಟು? 1 2 3 4, 1 2 3 4 0 ಆಧಾರ 5.
ಹೆಂಗೆ ಮಾಡ್ಬೇಕನ್ನೋದು ತಿಳ್ಕೊರಿ ಮೊದಲು. ಐದು ಒಂದಲೆ, ಐದು ಎರಡಲೆ, ಐದು ಐದಲೆ ಸೊನ್ನೆ ಉಳಿತು. 5 2 10, 5 5 5 5 5 1 ಒಳಗೆ ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, 5 ಇಟ್ಟಿರ್ತಾರೆ. ಯಾಕಂದ್ರೆ 5 ಈಕ್ವಲ್ ಇತ್ತಂದ್ರೆ ಇಲ್ಲಿದೆ ಮಾಡ್ತಾರೆ. ಇದು 1 2 3 ಇದನ್ನ ಹಿಂಗೂ ಮಾಡ್ಬೋದು. ಇದನ್ನು 3 ಇಟ್ಟು ಮಾಡ್ಬೋದು. ಇನ್ನೊಂದು ಸ್ಟೆಪ್ ತೊಗೊಂಡ್ಬಿಟ್ರೆ 5 1 5, 5 1 5 ಅಂದ್ರೆ ಇದು ಸೊನ್ನೆ ಉಳಿತದ. 5 1 5, 5 5 25, 5 1 5. ಇದಕ್ಕೂ ಅಷ್ಟೇ ಬರ್ತದೆ, 625 ಬರ್ತದೆ ಅದು. ಅದಕ್ಕೆ ಹೆಂಗೆ ಮಾಡಬೇಕು ನೋಡೋಣ. 0 5ರ ಘಾತ 0 ಪ್ಲಸ್ 0 5ರ ಘಾತ 1, 0 5ರ ಘಾತ 2, 0 5ರ ಘಾತ 1 2 3, 5ರ ಘಾತ 3 ಪ್ಲಸ್ 0 5ರ ಘಾತ 4 1. ಅಂದರೆ ಎಷ್ಟು ಬರ್ತದೆ ಇದ್ರದ್ದು? 1 2 3 3 4 ಪಂಚಮಾನ 5. ಒಳಗೆ ಏನು ಮಾಡ್ಯಾರ, ಇಲ್ಲಿ ಕಟ್ ಮಾಡಿ ಹಿಂಗೂ ತೊಗೊಂಡಾರ ಅವರು. ಇದು 5 5 5 ಪಂಚಮಾನ 5 6 ಹಿಂಗೂ ಉತ್ತರ ಇಟ್ಟಾರ. ಅದು ಆ್ಯಕ್ಚುಲಿ ಹಿಂಗೆ ಬರ್ತದೆ. ನಾವು ಹಳಿ ಮೆಥಡ್ ನೋಡಿದ್ರೆ ಇದು ಕರೆಕ್ಟ್. ಅವ್ರು ಇಲ್ಲಿದಿಂದ ಏನು ಮಾಡ್ಯಾರ, 5 ಅದ ಅಂತಂದ್ರೆ ಇಲ್ಲಿದಿಂದ ತೊಗೊಂಡ್ಬಿಟ್ಟಾರ. ಇದನ್ನೇನು ತೊಗೊಂಡ್ರು ಉತ್ತರ ಅಷ್ಟೇ ಬರ್ತದೆ, ಇದರಲ್ಲೇ ತೊಗೊಂಡ್ರು ಉತ್ತರ ಅಷ್ಟೇ ಬರ್ತದೆ. ಇದನ್ನು ಮಾಡಿದ್ರು ಕರೆಕ್ಟೇ, ಇದನ್ನು ಮಾಡಿದ್ರು ಕರೆಕ್ಟ್. ಮಾಡಿ ನೋಡಿ ಎಷ್ಟು 0 1 2 3 4 4 0 ಮಾಡಿದ್ರು ಇಷ್ಟೇ ಬರ್ತದೆ. ಒಂದು ಸ್ವಲ್ಪ ಕೆಲವೊಂದು ಗಣಿತಗಳನ್ನು ಈ ಪಂಚಮಾನ ಪದ್ಧತಿ ಒಳಗೆ ಒಂದು ಸ್ವಲ್ಪ ಒಬ್ಬೊಬ್ಬರು ಬುಕ್ದಾಗ ಚೇಂಜ್ ಮಾಡಿರ್ತಾರೆ. ಈತಲ್ಲ ಇನ್ನೊಂದ್ಸಲ ಇದನ್ನ ತಿಳಿಸ. ಚಂದ ಕಾಣಿಸ್ಬೇಕು ನಿಮಗಲ್ಲಿ. ಏನದು ಉತ್ತರ ಡಿ. 625ರ 625 625 ಬರೋಬ್ಬರಿ. ಇಲ್ಲಿ ನೋಡಿ 625ಕ್ಕೆ 5ರಲ್ಲೇ ಭಾಗಿಸಿರಿ. 5 1 5, 5 2 125, 5 625, 25 125, 5 5 25, 5 1 ಅವ್ರು ಏನು ಮಾಡ್ಯಾರ, ಒಬ್ಬೊಬ್ರು ಇಲ್ಲಿದಿಂದೂ ತಗೊಂಡಾರ. ಅದು ಆ್ಯಕ್ಚುಲಿ 5 1 5 ಇದು 0 ಉಳಿತದೆ. ಶೇಷ 5 ಅಂದ್ರೆ 0 ಉಳಿತದ ಅಂತ ತಿಳ್ಕೊಂಡು ಅವರು ಆ 5ಅನ್ನು ಕೈಕೊಂಡಾರ. ಅವ್ರ ಪದ್ಧತಿ ಪ್ರಕಾರ 0 ಇಟ್ಟರೆ ಉತ್ತರ ಬರೋದಿಲ್ಲ. ಅದಕ್ಕೆ ಅವರು ವಿಚಾರ ಮಾಡಿದ್ದು ಹಿಂಗೆ. ಯಾಕಂದ್ರೆ 5 1 ಬಾಯಿಸ್ಬಿಟ್ರೆ ಶೇಷ ಏನು ಬರ್ತದೆ, 0 ಬರ್ತದೆ. ಅದಕ್ಕೆ ಉತ್ತರ ಬರೋದಿಲ್ಲ ಅಂತ ಅವ್ರು ವಿಚಾರ ಮಾಡ್ಯಾರ. ಕರೆಕ್ಟ್, ಅವ್ರದ್ದೇ ಒಂದು ರೀತಿಯಿಂದ ಬರೋಬರು. ಆಮೇಲೆ ಅದು 1 ಇಟ್ರು 4 ಸಲ ಇಟ್ರು ಬರ್ತದೆ ಖರೆ. ನೋಡಿ ಇದನ್ನು 5ರಿಂದ ಮಾಡಿ. ಇದನ್ನು ಹೆಂಗೆ ಬರ್ತದೆ ಅಂದ್ರೆ ಇದ್ರ ಉತ್ತರ 0 5ರ ಘಾತ 0 ಪ್ಲಸ್ 0 5ರ ಘಾತ 1 ಪ್ಲಸ್ 0 5ರ ಘಾತ 2 ಪ್ಲಸ್, ಯಾಕಂದ್ರೆ 3 0 ಉಪಯೋಗ ಮಾಡ್ಯಾನಂದ್ರೆ ಹೆಂಗೆ ಮಾಡ್ಯಾನ, 5 5ರ ಘಾತ 3 ಬರೋಬ್ಬರಿ ಎಷ್ಟು ಬರ್ತದಂದ್ರೆ 5 3 0 ಆಧಾರ ಸಂಖ್ಯೆ. ಅದು ಒಬ್ರು ಈ ರೀತಿ ಬಿಡಿಸ್ಯಾರ. ನಾ ಹೆಂಗೆ ಬಿಡಿಸಿನಂದ್ರೆ ಈ 5 ಲಾಸ್ಟದನ್ನು ಭಾಗಿಸಿನು ಆ 1 ಬರ್ತದ. 0 0 0 0 4 0 ಬರ್ತಾವ. ಪಂಚಮಾನ ಪದ್ಧತಿ ಇದನ್ನು ಹಿಂಗೂ ಉತ್ತರ ಆಗ್ತದೆ. ಯಾವ್ದು ಹಿಂಗೆ ಉತ್ತರ ಇದ್ದರೆ ಹಿಂಗೆ ಹಾಕಿರಿ, ಹಿಂಗಿದ್ರೆ ಹಿಂಗೆ ಹಾಕಿರಿ. ಇದಕ್ಕೂ 625 ಬರ್ತದೆ, ಇದಕ್ಕೂ 625 ಬರ್ತದೆ. ಇಂಥ ಗಣಿತಗಳನ್ನು ತಿಳ್ಕೊಂಡ್ರಿ ಅಂದ್ರೆ ಭಾಳ
ಒಂದು 2-3 ಸಲ ರಿವಿಷನ್ ಮಾಡಿ ನೋಡ್ರಿ ಬಂದ್ಬಿಡ್ತಾವೆ. ಆಮೇಲೆ ಇದನ್ನು ತಾಳೆ ಮಾಡಿ ನೋಡೋದ್ರೊಳಗೂ ಗುರ್ತಾಗಿ ಬಿಡ್ತದೆ ನಿಮಗಿದು. ಇದಕ್ಕೂ ಅಷ್ಟೇ ಉತ್ತರ ಬರ್ತದೆ, ಇದಕ್ಕೂ ಅಷ್ಟೇ ಉತ್ತರ ಬರ್ತದೆ. ನೋಡ್ರಲ್ಲ ಇಲ್ಲಿ 5 ಅಂದ್ರೆ ಎಷ್ಟಾಯ್ತು? 0. ಇದು 0, ಇದು 0. 5 5 25, 25 125, 125, 5 625 ಬರ್ತದಿಲ್ಲ ನೋಡ್ರಿ. ಘಾತ ಸಂಖ್ಯೆದಾಗ ಬರ್ತದೆ. ಇಂಥ ಗಣಿತಗಳನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ತಿಳಿತಲ್ಲ. ಇದು ನೋಡ್ರಿ, ಆ್ಯಕ್ಚುಲಿ ಇದು ಉತ್ತರ ನಾನು ನಿಮಗೆ ತಿಳಿಸಿ ತೋರ್ಸಿನ ಕನ್ಫರ್ಮ್ ಮಾಡಿದ್ನ ಅಷ್ಟೇ, ತಾಳೆ ಮಾಡಿ ತೋರ್ಸಿದ್ನ. ಆಮೇಲೆ ಇದನ್ನು ನೀವು ಹಂಗೆ ಮಾಡ್ಬೋದು. ಇದನ್ನು ನೋಡ್ರಿ, 4 ಅದ, 3 ಅದ, 1 ಅದ. ಈಗ ನೋಡ್ರಿ 4 ಒಂದಲ್ಲೇ 4 ಆತ, ಇಲ್ಲಿ ಹೇಳ್ರಿ. ಆಮೇಲೆ 5 ಎಷ್ಟಾಗ್ತದೆ? ಇದು 5 ಒಂದಲ್ಲೇ 5, 5 3 15 ಆತು, ಹಿಂಗೆ ಹೇಳ್ರಿ. ಆಮೇಲೆ 5 5 25, 25 ಒಂದಲೇ 25 ಆತು. ಆಮೇಲೆ ಇದು ನೋಡ್ರಿ, 5 5 25, 25 125, 125 4ಲೇ, 125 4ಲೇ, 5 5 25, 25 125 4ಲೇ, 5 4 20, 12, 5 4 4 5 20, 12 4 48, 1 2 50 ಕೂಡ್ಸರಿ. 5 5 10, 1 4 14, 1 3 4, 5ಕ್ಕೆ 5 ನೋಡಿ. ಹೆಂಗೆ ಮಾಡಿದ್ರು ಉತ್ತರ ಬರ್ಬೇಕ. ಒಂದು ಪಂಚಮಾನ್ ಪದ್ಧತಿ ಒಳಗೆ ಹಿಂಗೂ ಇಟ್ಟಾರೆ, ಕೆಲವೊಬ್ರು ಹಿಂಗೂ ಇಟ್ಟಾರೆ. ಲಾಸ್ಟಕ್ಕೆ ಇನ್ನೊಂದು 5 ಸಲ 5 5 ಅದ, ಈಗ 5 ತೆಗೀರಿ. ಏನು 5 5 ಹಿಂಗಿಟ್ರೆ ಹಿಂಗೆ ಬರ್ತದೆ. ಇನ್ನೊಂದು 5 ಇಟ್ರಿ ಅಂತಂದ್ರೆ 5 ಒಂದಲ್ಲೇ ಬರ್ತದೆ, 1ರ ಮುಂದೆ ಇಲ್ಲಿ 0 ಬರ್ತದೆ, 1ರ ಮುಂದೆ 4 0 ಬರ್ತದೆ. ಇದರದ್ದು ಉತ್ತರ ಅಷ್ಟೇ ಬರ್ತದೆ. ಹಿಂಗೆ ಉತ್ತರ ಇದ್ರೆ ಹಿಂಗೆ ಹಾಕ್ರಿ, ಹಿಂಗೆ ಉತ್ತರ ಇದ್ರೆ ಹಿಂಗೆ ಹಾಕ್ರಿ. ಚೆಂದಾಗಿ ನೋಡ್ಕೊರಿ. ಪಂಚಮಾನ್ ಪದ್ಧತಿ ಒಂದು ಸ್ವಲ್ಪ ಹುಷಾರ್ಲೇನು ನೋಡ್ಕೊರಿ ಇವು ಗಣಿತ.